ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಈಸಿ ಲೈಫ್ ಇಸ್ ಸಮಯ ಕನ್ನಡ. ಇವತ್ತು ನಾವು ತುಂಬಾ ರುಚಿಯಾಗಿ ಮೃದುವಾಗಿ ರವೆಯಿಂದ ಮಾರ್ಬಲ್ ಕೇಕ್ ಮಾಡ್ತೀವಿ. ಇದನ್ನು ಮಾಡೋಕ್ಕೆ ಮೊಟ್ಟೆ ಬೇಡ, ಅವನ್ ಬೇಡ, ಪಾತ್ರೆಯಲ್ಲೇ ತುಂಬಾ ಸುಲಭವಾಗಿ ತುಂಬಾ ಮೃದುವಾಗಿ ಕೇಕ್ ರೆಡಿ ಆಗಿಬಿಡುತ್ತೆ. ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನಿಲ್ಲಿ 1.5 ಕಪ್ ಅಷ್ಟು ರವೆ ತಗೊಂಡಿದ್ದೀನಿ. ಉಪ್ಪಿಟ್ಟು ಮಾಡ್ತಾರಲ್ಲ ಆ ರವೆ, ಸಣ್ಣ ರವೆ ಅಲ್ಲ. ಇವಾಗ ಇದನ್ನ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕೊಳ್ಳೋಣ. ಇದ್ರ ಜೊತೆಗೆ ಅರ್ಧ ಕಪ್ ಅಷ್ಟು ಮೊಸರು ಹಾಕೋತಾ ಇದ್ದೀನಿ, ಹಾಗೂ ಅರ್ಧ ಕಪ್ ಅಷ್ಟು ಹಾಲು ಹಾಕೋತಾ ಇದ್ದೀನಿ. ಇವೆಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಹಾಲು ರೂಮ್ ಟೆಂಪರೇಚರ್ ಹಾಲು, ತುಂಬ ಬಿಸಿನೂ ಅಲ್ಲ ತಣ್ಣಗಿರೋ ಹಾಲು ಅಲ್ಲ. ಇವಾಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಇದನ್ನ ಮುಚ್ಚಿಬಿಟ್ಟು ಒಂದು 20 ನಿಮಿಷ ಹಾಗೆ ಇಡೋಣ. ಚೆನ್ನಾಗಿ ಸೋಕ್ ಆಗಲಿ, ಸ್ವಲ್ಪ ಸಾಫ್ಟ್ ಆಗುತ್ತೆ. ಇವಾಗ 20 ನಿಮಿಷ ಆಗಿದೆ. ರವೆ ಎಲ್ಲ ನೋಡಿ ಚೆನ್ನಾಗಿ ಸಾಫ್ಟ್ ಆಗಿದೆ. ಹಾಲು ಮೊಸರೆಲ್ಲ ಹಾಕಿದ್ನಲ್ಲ ಚೆನ್ನಾಗಿ ಹೀರ್ಕೊಂಡಿದೆ. ಇವಾಗ ಇದಕ್ಕೆ ಅರ್ಧ ಕಪ್ ಅಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ, ಜೊತೆಗೆ ಅರ್ಧ ಕಪ್ಪು ಎಣ್ಣೆ ಹಾಕೋತಾ ಇದ್ದೀನಿ. ಇದು ಸನ್ಫ್ಲವರ್ ಆಯಿಲು. ತುಂಬ ಸ್ಮೆಲ್ ಇರುತ್ತಲ್ಲ, ಕಡಲೆಕಾಯಿ ಬೀಜ ಎಣ್ಣೆ, ಸಾಸಿವೆ ಎಣ್ಣೆ, ಕೊಬ್ಬರಿ ಎಣ್ಣೆ ಆ ಥರದ್ದೆಲ್ಲ ಹಾಕೋಬಾರ್ದು. ಫ್ಲೇವರ್ಲೆಸ್ ಎಣ್ಣೆ ಹಾಕೋಬೇಕು. ಈಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಮಿಕ್ಸಿಲಿ ರುಬ್ಬಬೇಕು. ಫುಲ್ ಫೈನ್ ಪೇಸ್ಟ್ ಮಾಡಬೇಕು. ಸ್ವಲ್ಪ ಮಧ್ಯೆ 2-3 ಟೇಬಲ್ ಸ್ಪೂನ್ ಅಷ್ಟು ಹಾಲು ಹಾಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ಹಾಗೆ ಪೇಸ್ಟ್ ಮಾಡೋಕ್ಕಾಗಲ್ಲ, ಮಿಕ್ಸಿಗೆಲ್ಲ ಹಾಗಾಗಿ ಸ್ಟಕ್ ಆಗಿಬಿಡುತ್ತೆ. ನೋಡಿ, ಈ ಥರ ಫುಲ್ ಸ್ಮೂತಾಗಿ ಪೇಸ್ಟ್ ಮಾಡ್ಕೋಬೇಕು. ಎಷ್ಟು ಸ್ಮೂತಾಗಿ ಪೇಸ್ಟ್ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಬರುತ್ತೆ ಕೇಕು. ಮತ್ತು ಟೆಕ್ಸ್ಚರ್ ನೋಡಿ, ತುಂಬ ಗಟ್ಟಿಯಾಗೂ ಇಲ್ಲ, ತುಂಬ ತೆಳ್ಳಗೂ ಇಲ್ಲ. ಬ್ಯಾಟರ್ನ ತುಂಬ ನೀರು ಥರನೂ ಮಾಡ್ಕೋಬಾರ್ದು. ಅದಕ್ಕೆ ಹಾಲನ್ನ 1 ಚಮಚ 2 ಚಮಚ ಥರ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ ಅಂದಿದ್ದು. ಒಂದೊಂದ್ಸಲ ಹಾಲು ಜಾಸ್ತಿ ಬೇಕಾಗುತ್ತೆ, ಒಂದೊಂದ್ಸಲ ಕಮ್ಮಿ ಬೇಕಾಗುತ್ತೆ. ಅದು ರವೆ ಟೆಕ್ಸ್ಚರ್ ಮೇಲೆ ಡಿಪೆಂಡ್ ಆಗುತ್ತೆ. ಇವಾಗ ಇದಕ್ಕೆ 1 ಟೀ ಸ್ಪೂನ್ ಬೇಕಿಂಗ್ ಪೌಡರ್, 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ ಮತ್ತು ಅರ್ಧ ಟೀ ಸ್ಪೂನ್ ವೆನಿಲಾ ಎಸೆನ್ಸ್ ಹಾಕಿದ್ದೀನಿ. ಈಗ ಇದಕ್ಕೆ ನಿಂಬೆ ರಸ, ವಿನಿಗರ್ ಎಲ್ಲ ಬೇಕಾಗಲ್ಲ, ಯಾಕಂದರೆ ನಾವು ಮೊಸರು ಹಾಕಿದ್ದೀವಿ. ಅಕಸ್ಮಾತ್ ಮೊಸರಿಲ್ಲ ಅಂದರೆ 1 ಕಪ್ ಹಾಲು ಹಾಕೊಳ್ಳಿ, ಜೊತೆಗೆ ಸ್ವಲ್ಪ ವಿನಿಗರ್ ಅಥವಾ ನಿಂಬೆ ರಸ ಹಾಕೊಳ್ಳಿ, ಆಗ ಸರಿ ಹೋಗುತ್ತೆ. ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 2 ಬೌಲಲ್ಲಿ ಈಕ್ವಲ್ ಆಗಿ ತಕ್ಕೋತಾ ಇದ್ದೀನಿ. ನೋಡಿ, ಈ ಥರ ಸಮವಾಗಿ 2 ಬೌಲಲ್ಲಿ ಹಾಕೊಂಡಿದ್ದೀನಿ. ಇವಾಗ 1 ಬೌಲ್ಗೆ 2 ಟೇಬಲ್ ಸ್ಪೂನ್ ಅಷ್ಟು ಕೋಕೋ ಪೌಡರ್ ಹಾಕೋತಾ ಇದ್ದೀನಿ, ಜೊತೆಗೆ ಚೂರು ಹಾಲು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಕೋಕೋ ಪೌಡರ್ ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗಿಬಿಡುತ್ತೆ ಟೆಕ್ಸ್ಚರು. ಅದಕ್ಕೆ 1-2 ಸ್ಪೂನ್ ಹಾಲು ಅಥವಾ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೋಬೋದು. ಇವಾಗ ಚಾಕ್ಲೇಟ್ ಫ್ಲೇವರ್ ಬ್ಯಾಟರ್ ರೆಡಿಯಾಗಿದೆ. ಈಗ ಕೇಕ್ ಟಿನ್ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು ಈ ಥರದ್ದು ಉದ್ದ ಇರೋ ತೊಗೊಂಡಿದ್ದೀನಿ. ನೀವು ರೌಂಡ್ ಶೇಪ್ ಕೇಕ್ ಟಿನ್ನಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ಎಣ್ಣೆ ಎಲ್ಲ ಚೆನ್ನಾಗಿ ಗ್ರೀಸ್ ಮಾಡಿಬಿಟ್ಟು ಈ ಥರ ಬಟರ್ ಪೇಪರ್ ಹಾಕೊಂಡು ಗ್ರೀಸ್ ಮಾಡ್ಕೊಂಡಿದ್ದೀನಿ. ಬಟರ್ ಪೇಪರ್ ಇಲ್ಲ ಅಂದರೆ ಸ್ವಲ್ಪ ಎಣ್ಣೆ ಹಾಕಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಮತ್ತು ಅದ್ರ ಮೇಲೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಉದುರಿಸ್ಬಿಟ್ಟು ಅದನ್ನು ಸ್ಪ್ರೆಡ್ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನ ತೆಕ್ಕೊಬಿಡಿ. ಈ ಕೇಕ್ನ 7 to 8 ಇಂಚ್ ಕೇಕ್ ಟಿನಲ್ಲಿ ಆರಾಮಾಗಿ ಮಾಡ್ಕೋಬೋದು. ಈಗ ಬ್ಯಾಟರ್ಗಳನ್ನ ಹಾಕೊಳ್ಳೋಣ. ಈಗ ನಾನು ಫಸ್ಟು ಚೋಕೋ ಫ್ಲೇವರ್ ಬ್ಯಾಟರ್ ಹಾಕ್ಕೊಂಡಿದ್ದೀನಿ, ಅಥವಾ ನಿಮ್ಗೆ ಯಾವುದು ಇಷ್ಟ, ಫಸ್ಟ್ ವೆನಿಲಾ ಫ್ಲೇವರ್ದೇ ಹಾಕೋಬೋದು. ಈ ಥರ ಹಾಕಿದ್ಮೇಲೆ ಮೇಲಿಂದ 1 ಸ್ಪೂನ್ ಮತ್ತು ವೆನಿಲಾ ಫ್ಲೇವರ್ದು ಹಾಕೋತಾ ಇದ್ದೀನಿ. ಬ್ಯಾಟರ್ನ ಹಾಕ್ಬಿಟ್ಟು ಸ್ಪ್ರೆಡ್ ಮಾಡೋದೇನು ಬೇಡ, ಅದಾಗತ್ತೆ, ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಈಗ ನೀವು ಚಾಕ್ಲೇಟ್ ಫ್ಲೇವರ್ದು 1 ಸ್ಪೂನ್ ಹಾಕಿದ್ರೆ ವೆನಿಲಾ ಫ್ಲೇವರ್ದು 1 ಸ್ಪೂನೇ ಹಾಕೊಳ್ಳಿ, ಇಲ್ಲ ಇದು 2 ಸ್ಪೂನ್ ಹಾಕಿದ್ರೆ ಅದನ್ನು 2 ಸ್ಪೂನ್ ಹಾಕೊಳ್ಳಿ. ನಿಮಗೆ ಸಣ್ಣ ಲೇಯರ್ ಬೇಕು ಅಂದರೆ 1 ಸ್ಪೂನ್ ಹಾಕೊಳ್ಳಿ. ದಪ್ಪ ಲೇಯರು ಬೇಗ ಮುಗ್ದೋಗ್ಲಿ ಕೆಲಸ ಅಂದರೆ 2 ಸ್ಪೂನು 3 ಸ್ಪೂನು ಒಂದೇ ಸಲ ಹಾಕೋಬೋದು. ಈ ಕೆಲಸ ಸ್ವಲ್ಪ ಟೈಮ್ ತಗೊಳುತ್ತೆ, ಆದರೆ ಬೋರ್ ಅಂತೂ ಆಗಲ್ಲ ಬಿಡಿ, ಚೆನ್ನಾಗಿರುತ್ತೆ ಈ ಥರ ಮಾಡೋಕ್ಕೆ. ಎಲ್ಲ ಬ್ಯಾಟರ್ ಹಾಕೊಂಡಿದ್ದೀನಿ. ಲೈಟಾಗಿ ಮೇಲಿಂದ ಒಂದು ಸ್ವಲ್ಪ ಡಿಸೈನ್ ಕೊಡೋಕ್ಕೆ ಈ ಥರ ಟೂತ್ ಪಿಕ್ಸಿಂದ ಅಥವಾ ನೈಫಿಂದ ಈ ಥರ ಡಿಸೈನ್ ಮಾಡ್ಕೋಬೇಕು. ಕೇಕ್ ಬ್ಯಾಟರ್ ರೆಡಿಯಾಗಿದೆ. ಈಗ ಇದನ್ನು ಕುಕ್ ಮಾಡ್ಕೊಳ್ಳೋಣ. ಓವನ್ ಇಲ್ಲದೆ ಪಾತ್ರೆಯಲ್ಲಿ ಮಾಡ್ತಿರೋದು. ಮೊದಲೇ ಒಂದು ದಪ್ಪ ಬೇಯಿಸಿರೋ ಪಾತ್ರೆನ ಇಟ್ಟಿದ್ದೀನಿ, ಅದರೊಳಗೆ ಸ್ಟ್ಯಾಂಡ್ ಕೂಡ ಇಟ್ಟಿದ್ದೀನಿ. ಈಗ ಇದು ಚೆನ್ನಾಗಿ ಬಿಸಿಯಾಗಿದೆ, ಒಂದು 5-10 ನಿಮಿಷ ಮುಂಚೆನೇ ಇಟ್ಬಿಡ್ಬೇಕು. ಇವಾಗ ಕೇಕ್ ಟಿನ್ನ ಇಟ್ಬಿಟ್ಟು ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲಿ 40ರಿಂದ 45 ನಿಮಿಷ ಬೇಕ್ ಮಾಡ್ಕೋಬೇಕು. 45 ನಿಮಿಷ ಆದಮೇಲೆ ಚೆಕ್ ಮಾಡ್ಕೊಳ್ಳಿ, ಚೆನ್ನಾಗಿ ಬೇಕಾಗಿರುತ್ತೆ. ಅಕಸ್ಮಾತ್ ಸ್ವಲ್ಪ ಹಿಟ್ಟಿಟ್ಟು ಹಾಗೇ ಇದ್ದರೆ ಇನ್ನೊಂದು 5-10 ನಿಮಿಷ ಹಾಗೆ ಬೇಕ್ ಮಾಡ್ಕೊಳ್ಳಿ, ಕುಕ್ ಆಗಿಬಿಡುತ್ತೆ. ಈಗ ಇದನ್ನ ಚೆಕ್ ಮಾಡ್ತಾ ಇದ್ದೀನಿ. ಒಂದು ನೈಫ್ ಹಾಕ್ಬಿಟ್ಟು ಈ ಥರ ಚೆಕ್ ಮಾಡಿದಾಗ ಈ ಥರ ಕ್ಲೀನಾಗಿ ಬರಬೇಕು. ಹಸಿ ಹಿಟ್ಟಿಟ್ಟು ಥರ ಅದಕ್ಕೆ ಅಂಟ್ಕೊಂಡಿದ್ರೆ ಇನ್ನೊಂದು 5-10 ನಿಮಿಷ ಬೇಕ್ ಮಾಡ್ಕೊಳ್ಳಿ. ಈಗ ಇದನ್ನು ಇಳಿಸ್ಬಿಟ್ಟು ಕೇಕ್ ಟಿನ್ ಸ್ವಲ್ಪ ತಣ್ಣಗಾಗೋವರೆಗೂ ವೇಟ್ ಮಾಡೋಣ.
ಬಿಸಿ ಬಿಸಿ ಇದ್ದಾಗಲೇ ಇದನ್ನ ಡಿಮೋಲ್ಡ್ ಮಾಡಿದ್ರೆ ಕೇಕ್ ಮುರಿದೋಗುತ್ತೆ. ಇವಾಗ ಬರೀ ಕೇಕ್ ಟಿನ್ ಮಾತ್ರ ತಣ್ಣಗಾಗಿರೋದು, ಕೇಕ್ ಸ್ವಲ್ಪ ಬಿಸಿನೇ ಇದೆ. ಇವಾಗ ಸ್ವಲ್ಪ ಸಪ್ರೇಟ್ ಮಾಡಿಕೊಂಡು ಸೈಡ್ಸ್ ಎಲ್ಲ ಈಗ ಡಿಮೋಲ್ಡ್ ಮಾಡ್ಕೋತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬೇಕಾಗಿದೆ ನೋಡಿ. ಈಗ ಬಟರ್ ಪೇಪರ್ ಇದೆಯಲ್ಲ ಅದನ್ನ ತಕ್ಷಣ ತಕ್ಕೊಬಿಡೋಣ. ಡಿಸೈನ್ಸ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ಕೇಕ್ ಇನ್ನೂ ಬಿಸಿ ಇದೆ. ಇದನ್ನ ಫುಲ್ ತಣ್ಣಗಾದ್ಮೇಲೆ ಇದನ್ನ ಸ್ಲೈಸಸ್ ಆಗಿ ಕಟ್ ಮಾಡ್ಕೊಳ್ಳೋಣ. ಇವಾಗ ಕೇಕ್ ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಈಗ ಇದನ್ನ ಕಟ್ ಮಾಡ್ಕೊಳ್ಳೋಣ. ಒಳಗಡೆ ಡಿಸೈನ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಇವಾಗ ತುಂಬಾನೇ ರುಚಿಯಾಗಿ ತುಂಬಾನೇ ಸಾಫ್ಟ್ ಆಗಿ ರವೆ ಮಾರ್ಬಲ್ ಕೇಕ್ ರೆಡಿ ಆಗಿದೆ. ನೋಡಿ ಎಷ್ಟು ಸ್ಪಾಂಜಿಯಾಗಿ ಎಷ್ಟು ಸಾಫ್ಟ್ ಆಗಿದೆ. ರವೆನ ಮಿಕ್ಸಿ ಪೇಸ್ಟ್ ಮಾಡ್ತೀವಲ್ಲ, ಫುಲ್ ಸಾಫ್ಟ್ ಆಗಿ ಮಾಡಿದಾಗ ನೋಡಿ ಈ ತರ ಬರುತ್ತೆ. ಇಲ್ಲಾಂದ್ರೆ ರವೆ ರವೆ ಟೆಕ್ಸ್ಚರ್ ಹಾಗೆ ಇದ್ಬಿಡುತ್ತೆ. ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.